ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಏನು ಸುಧಾ ಹಾಡು ಹೇಳ್ಕೊಂಡು ಇಲ್ಲ ರೆಸಿಪಿ ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ ಇಲ್ಲ, ಇತ್ತೀಚೆಗೆ ಜಾನಕಮ್ಮ ತೀರ್ಕೊಂಡ್ರಲ್ಲ ಅವ್ರ ನೆನಪಿಗೋಸ್ಕರ ಒಂದು ಹಾಡು ಹೇಳ್ತೆ. ಕರ್ನಾಟಕದಲ್ಲಿ ಎಷ್ಟು ಒಳ್ಳೊಳ್ಳೆ ಹಾಡನ್ನ ಕೊಟ್ಟಿದ್ದಾರೆ ಅವರು, ಬೇರೆ ಭಾಷೆಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದ ಹಾಡುಗಳನ್ನಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ನೆನೆಸ್ಕೊಂಡೆ. ಸಾರಿ ಜಾನಕಮ್ಮ, ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿ ಬನ್ನಿ. ಅವ್ರು ಕರ್ನಾಟಕದವ್ರು ಅಲ್ಲ, ಆದರೂ ಕೂಡ ಕನ್ನಡದ ಹಾಡುಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಂದೊಂದು ಹಾಡು ಈಗಲೂ ಎಷ್ಟು ನೆನಪಿದೆ ನೋಡಿ. ಅದಕ್ಕೋಸ್ಕರ ಅವ್ರ ನೆನಪಿಗಾಗಿ ಒಂದು ಹಾಡು ಹೇಳಿದೆ. ಹಾಗಾದರೆ ಬನ್ನಿ ಮತ್ತೆ ರೆಸಿಪೀಸ್ ಶುರು ಮಾಡ್ತಿದ್ದೀನಿ. ಇವತ್ತು ನಾನು ಪೈನಾಪಲ್ ಜ್ಯೂಸನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಈಗ ಪೈನಾಪಲ್ ಸೀಸನ್ ಆಗಿರೋದ್ರಿಂದ ಪೈನಾಪಲ್ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಪೈನಾಪಲ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ತೆಗೆಯೋದನ್ನೇ ಒಂದು ಸವಾಲಾಗಿರುತ್ತೆ. ಅದನ್ನು ಒಂದು ಶಾರ್ಪಾಗಿರೋ ನೈಫಿಂದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸ್ಲೈಸಸ್ನ ಕಟ್ ಮಾಡಿಬಿಟ್ಟು ಇವನ್ನೆಲ್ಲ ಒಂದು ಜ್ಯೂಸ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ಲೈಸಸ್ ಏನಿದೆ ನೋಡಿ, ಅದಕ್ಕೇ ಸ್ವಲ್ಪ ನೀವು ಪೆಪ್ಪರ್ ಪೌಡ್ರು, ಸಾಲ್ಟು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ತಿಂದರೆ ಅಷ್ಟು ಟೇಸ್ಟಿ ಇರುತ್ತೆ. ನೀವು ಬೇಡ ಅಂದರೆ ಈ ರೀತಿ ಜ್ಯೂಸ್ ಕೂಡ ಮಾಡ್ಕೋಬೋದು. ತುಂಬಾ ಸುಲಭ, ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಸಕ್ಕರೆ, ಪೆಪ್ಪರ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಪೆಪ್ಪರ್ನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸಾಲ್ಟ್, ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಮೆಣಸು ಹಾಕೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಬೇಸಿಗೆಯಲ್ಲಿ ಇದನ್ನು ಮಾಡ್ತೀರಾ ಅಂದರೂ ಕೂಡ ಮೆಣಸನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನಾನು. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನೀವು ಸೋದಿಸ್ಕೋಬೋದು. ಒಂದು ಸ್ಟೇನರಲ್ಲಿ ಸೋಸಿಬಿಟ್ಟು ಇದನ್ನು ಜ್ಯೂಸ್ ಕುಡಿಯೋದಕ್ಕೆ ಕೊಡ್ಬೋದು. ಇಲ್ಲಾಂದರೆ ಹಾಗೇ ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಜ್ಯೂಸ್ ಅಂತೂ ಎಲ್ಲ ಟೈಮಲ್ಲೂ, ಎಲ್ಲ ಸೀಸನಲ್ಲೂ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಸಿಹಿಯಾಗಿ, ಟೇಸ್ಟ್ ಅಂದರೆ ಅದ್ಭುತ. ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗೋಂಥ ಜ್ಯೂಸ್ ಇದು. ನೋಡಿ ಯಾವ ರೀತಿ ಆಗ್ತು ಅಂತ. ಇಷ್ಟು ಮಾಡಿದರೆ ಪೈನಾಪಲ್ ಜ್ಯೂಸ್ ರೆಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಎಲ್ಲ ವೀಡಿಯೋಸ್ನ ನೋಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.